ಹುಬ್ಬಳ್ಳಿಯಲ್ಲಿ ಪುಷ್ಕರಣಿ ಜಾಗದ ವಿವಾದ ಭುಗಿಲೆದ್ದಿದೆ. ದೇವಾಲಯದ ಪುಷ್ಕರಣಿ ಮೇಲೆ ರಸ್ತೆ ನಿರ್ಮಾಣ ಮಾಡಿರುವಂತಹ ಆರೋಪ ಮತ್ತೆ ಅದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಸೊ ಈ ರಸ್ತೆಯನ್ನ ಕಿತ್ತಾಕ್ತೀವಿ ಅಂತ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ವಿರೋಧ ವ್ಯಕ್ತಪಡಿಸಿದ್ದಾರೆ. ರಸ್ತೆ ಕೀಳೋದಕ್ಕೆ ಬಿಡಲ್ಲ ಅಂತ ದಲಿತ ಮತ್ತೆ ಮುಸ್ಲಿಂ ಸಂಘಟನೆಗಳು ಮತ್ತೊಂದು ಕಡೆ. ಸೊ ಇವತ್ತು ಈ ಸಂಬಂಧ ಪ್ರತಿಭಟನೆ ನಡೆಸೋದಕ್ಕೆ ಮುಂದಾಗಿದ್ದಾರೆ ಹಿಂದೂಪರ ಸಂಘಟನೆ ಕಾರ್ಯಕರ್ತರು. ಚನ್ನಪೇಟೆ ಸರ್ಕಾರಿ ಶಾಲೆ ಸುತ್ತಮುತ್ತ ಹೆಚ್ಚಿಗೆ ಪೊಲೀಸ್ ಭದ್ರತೆ ನಿಯೋಜನೆ ಆಗಿದೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ನಿಷೇಧಿತ ಪ್ರದೇಶಕ್ಕೆ ಹೋಗೋದಕ್ಕೆ ಮುಂದಾದರೆ ಅಂಥವರನ್ನು ಬಂಧಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಹಿಂದೂ ಸಂಘಟನೆಗಳ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಬಿಜೆಪಿ ನಾಯಕರು. ಶಾಸಕ ಅರವಿಂದ್ ಬೆಲ್ಲದ್ ಭಾಗಿಯಾಗಿದ್ದಾರೆ. ಇನ್ನು MLC ಪ್ರದೀಪ್ ಶೆಟ್ಟರ್ ಸೇರಿ ಅನೇಕ ನಾಯಕರು ಭಾಗಿಯಾಗಿದ್ದಾರೆ. ನಿರ್ಮಾಣ ಮಾಡಿರುವ ರಸ್ತೆ ತೆರವಿಗೆ ಸಂಘಟನೆಗಳು ಆಗ್ರಹಿಸ್ತಾ ಇರುವಂಥದ್ದು. ಇದು ಪುಷ್ಕರಣಿಯ ಜಾಗ, ಇದನ್ನು ಉಳಿಸಬೇಕು, ಭವಾನಿ ಶಂಕರ ಕೀರ್ತಿಯನ್ನು ಬೆಳೆಸಬೇಕು ಅಂತ ಪ್ಲೇ ಕಾರ್ಡ್ ಹಿಡಿದು ಹಿಂದೂ ಸಂಘಟನೆಗಳು ಪ್ರತಿಭಟಿಸ್ತಾ ಇದ್ದಾವೆ. ಹಿಂದೂ ಧರ್ಮಕ್ಕೆ ಅತಿಕ್ರಮಣ ರಸ್ತೆ ಡೀಟೇಲ್ಸ್ ಕೊಡ್ತಾರೆ. ಆ ಪ್ರತಿಭಟನೆ ನಡೀತಾ ಇರೋ ಸ್ಥಳದಿಂದ ನಮ್ಮ ಪ್ರತಿನಿಧಿ ಸಂಜಯ್ ಲೈವಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂಜಯ್, ನಾವು ಬೆಳಗ್ಗೆ ಗಮನಿಸ್ತಾ ಇದ್ವಿ, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆ ಮತ್ತೆ ನಿಷೇಧಾಜ್ಞೆ ಜಾರಿ ಮಾಡಿ ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡಿದ್ರು. ಅದರ ನಡುವೆನೂ ಈಗ ಪ್ರೊಟೆಸ್ಟ್ ಆಗ್ತಾ ಇದೆ. ಹಿಂದೂ ಕಾರ್ಯಕರ್ತರು ಏನು ಹೇಳ್ತಾರೆ, ಮತ್ತೊಂದು ಕಡೆ ಸ್ಥಳದಲ್ಲಿ ಸದ್ಯ ಸಿಚುವೇಶನ್ ಹೇಗಿದೆ? ವಿಜಯ್, ಭವಾನಿ ಶಂಕರ ದೇವಾಲಯದ ಪುಷ್ಕರಣಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಗೆ ಕರೆ ನೀಡಿರುವಂಥದ್ದು. ಭವಾನಿ ಶಂಕರದ ದೇವಸ್ಥಾನದ ಸುತ್ತಮುತ್ತ 500 ಮೀಟರ್ ನಿಷೇಧಾಜ್ಞೆ ಹೇರಿದ ಹಿನ್ನೆಲೆಯಲ್ಲಿ ಇದೀಗ ಚನ್ನಪೇಟೆ ರಸ್ತೆಯಲ್ಲಿರ್ತಕ್ಕಂಥ ಗಾರ್ಡನ್ ಮುಂಭಾಗದಲ್ಲಿ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿರುವುದು, ಅವರೆಲ್ಲರೂ ಕೂಡ ಪ್ರತಿಭಟನೆ ನಡೆಸ್ತಾ ಇರುತ್ತದೆ. ಇದನ್ನು ಇದೀಗ ಸ್ಥಳದಲ್ಲಿ ಇದನ್ನ ದೃಶ್ಯಗಳಲ್ಲಿ ಕೂಡ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಶಾಸಕ ಅರವಿಂದ್ ಬೆಲ್ಲ, ಶಾಸಕ ಮಹೇಶ್ ತೆಂಗಿನಕಾಯಿ, MLC ಪ್ರದೀಪ್ ಶೆಟ್ಟರ್ ಜೊತೆಗೆ ಸೇರಿದಂತೆ ಶ್ರೀರಾಮ್ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಮೋದ್ ಮುತಾಲಿಕ್ ಸೇರಿದಂತೆ ಅನೇಕ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು. ಬಿಜೆಪಿಯ ಅನೇಕ ನಾಯಕರು ಕೂಡ ಪ್ರತಿಭಟನೆಗೆ ಬೆಂಬಲ ನೀಡಿ ಅವರು ಕೂಡ ಇಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವಂಥದ್ದು. ಇವರ ಪ್ರಮುಖ ಬೇಡಿಕೆ ಏನಂತಂದ್ರೆ, ಈ ಪುಷ್ಕರಣಿ ಏನಿದೆ ಇದು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಏನು ಭವಾನಿ ಶಂಕರ ದೇವಾಲಯ ನಿರ್ಮಾಣವಾಗಿತ್ತು. ದೇವಾಲಯದ ಒಂದು ಪುಷ್ಕರಣಿ ಇಲ್ಲಿ ಇತ್ತು. ಆದರೆ ಆ ಪುಷ್ಕರಣಿ ಜಾಗದಲ್ಲಿ ಇದೀಗ ಅದನ್ನ ತೆಗೆದು ಅಲ್ಲಿ ಮಹಾನಗರ ಪಾಲಿಕೆ ವತಿಯಿಂದ ರಸ್ತೆ ನಿರ್ಮಾಣ ಮಾಡಲಾಗಿದೆ. ಇದನ್ನ ತೆರವುಗೊಳಿಸಬೇಕು. ಯಾಕಂತಂದ್ರೆ ಅಲ್ಲಿ ಪುಷ್ಕರಣಿ ಇದ್ದು ಅದು ದೇವಾಲಯಕ್ಕೆ ಸಂಬಂಧಪಟ್ಟಂಥದ್ದು. ಆ ದೇವಾಲಯದ ಆಸ್ತಿ ಅದು. ಪುರಾತತ್ವ ಇಲಾಖೆಯಲ್ಲಿ ಕೂಡ ಅದರ ಬಗ್ಗೆ ಸಾಕಷ್ಟು ಉಲ್ಲೇಖಗಳಿವೆ. ಆದರೆ ಅದನ್ನ ತೆಗೆಯುವಂಥ ಒಂದು ಕೆಲಸವನ್ನ, ಅದನ್ನ ಅತಿಕ್ರಮಣ ಮಾಡುವಂಥ ಒಂದು ಕೆಲಸವನ್ನ ಅಲ್ಲಿನ ಸ್ಥಳೀಯರು ಮತ್ತು ಮಹಾನಗರ ಪಾಲಿಕೆ ವತಿಯಿಂದ ಮಾಡಲಾಗ್ತದೆ. ಅದನ್ನ ಅತಿಕ್ರಮಣ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಮಹಾನಗರ ಪಾಲಿಕೆ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ CC ರಸ್ತೆನ ನಿರ್ಮಾಣ ಮಾಡಲಾಗಿದೆ. ಮೊದಲು ಆ ರಸ್ತೆನ ತೆರವುಗೊಳಿಸಬೇಕು. ಅಲ್ಲಿ ಏನು ಪುಷ್ಕರಣಿ ಇತ್ತು ಆ ಪುಷ್ಕರಣಿಯನ್ನ ಅಲ್ಲಿ ಉತ್ಖನನ ಮಾಡಬೇಕು ಅನ್ನುವಂಥ ಆಗ್ರಹವನ್ನ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಮಾಡ್ತಾ ಇರುವಂಥದ್ದು. ಇನ್ನು ಇವತ್ತು ಆ ಪುಷ್ಕರಣಿ ಇದ್ದಂಥ ಜಾಗಕ್ಕೆ ನಾವೇ ಹೋಗ್ತೇವೆ, ರಸ್ತೆಯನ್ನ ನಾವೇ ತೆಗಿತೇವೆ ಅನ್ನೋಂಥದ್ದು ಆ ಮಾತುಗಳನ್ನ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಪುಷ್ಕರಣಿ ಇದ್ದಂಥ ಸ್ಥಳದ ಸುತ್ತಮುತ್ತ 500 ಮೀಟರ್ವರೆಗೆ ಪೊಲೀಸರು ನಿಷೇಧಾಜ್ಞೆಯನ್ನ ಹೇರಿದ್ದಾರೆ. ಅಲ್ಲಿ ಯಾರಿಗೂ ಕೂಡ ಅವಕಾಶವನ್ನ ಕೂಡ ಕೊಟ್ಟಿಲ್ಲ. ಹೀಗಾಗಿ
ಈಗ ಆ ಪುಷ್ಕರಣಿ ಜಾಗದಿಂದ 500 ಮೀಟರ್ ದೂರದಲ್ಲಿರ್ತಕ್ಕಂಥ ಚನ್ನಪೇಟೆನ ಗಾರ್ಡನ್ ಮುಂಭಾಗದಲ್ಲಿ ಅನೇಕ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಬಿಜೆಪಿ ಮುಖಂಡರು ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಪ್ರತಿಭಟನೆ ಇದ್ರೂ ಕೂಡ ಪೊಲೀಸರು ಸಾಕಷ್ಟು ಒಂದು ಸಂಖ್ಯೆಯಲ್ಲಿ ಜಮಾವಣೆಗೊಂಡಿರುತ್ತದೆ. ಯಾರಾದರೂ ನಿಷೇಧಿತ ಪ್ರದೇಶಕ್ಕೆ ಹೋಗಲಿಕ್ಕೆ ಮುಂದಾದ್ರೆ ಅವರನ್ನ ವಶಕ್ಕೆ ಪಡಲಿಕ್ಕೆ ಬೇಕಂತ ಎಲ್ಲ ಕ್ರಮಗಳನ್ನು ಕೂಡ ಪೊಲೀಸರು ಕೈಗೊಂಡಿರುತ್ತದೆ. ಆ ಮುಖಾಂತರ ಒಂದ ಕಡೆ ಪೊಲೀಸರು ಏನಂತಂದ್ರೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶವನ್ನು ನೀಡ್ತಾರೆ. ಆದರೆ ಒಂದು ವೇಳೆ ಪ್ರತಿಭಟನಾಕಾರರು ನಿಷೇಧಿತ ಪ್ರದೇಶಕ್ಕೆ ಹೋಗಲಿಕ್ಕೆ ಮುಂದಾದ್ರೆ ಅವರೆಲ್ಲರೂ ಕೂಡ ವಶಕ್ಕೆ ಪಡಲಿಕ್ಕೆ ಬೇಕಂತ ಎಲ್ಲ ಕ್ರಮಗಳನ್ನು ಕೂಡ ಕೈಗೊಂಡಿರುವುದು. 1500ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಸ್ವತಃ ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಸ್ಥಳದಲ್ಲೇ ಬೀಡು ಬಿಟ್ಟು ಒಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಒಂದು ಕಡೆ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಅಂತಂದ್ರೆ ಇಲ್ಲಿ ಪುಷ್ಕರಣಿ ಇತ್ತು, ಅದನ್ನು ಉತ್ಖನನ ಮಾಡಬೇಕು ಅಂತ ಒಂದು ಆಗ್ರಹವನ್ನು ಮಾಡಿದ್ರೆ, ಮತ್ತೊಂದು ಕಡೆ ದಲಿತ ಪರ ಸಂಘಟನೆಗಳು ಮತ್ತು ಬೇರೆ ಬೇರೆ ಸಂಘಟನೆಯವರು ಕೂಡ ಅಲ್ಲಿ ಪುಷ್ಕರಣಿ ಇಲ್ಲ, ಇದನ್ನ ವಿವಾದವನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳನ್ನ ಹೇಳ್ತಾ ಇರೋದು. ಹೀಗಾಗಿ ಸಾಕಷ್ಟು ಒಂದು ಅಂದ್ರೆ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಅದನ್ನ ತಿಳಿಗೊಳಿಸಲಿಕ್ಕೆ ಬೇಕಂತ ಎಲ್ಲ ಕ್ರಮಗಳನ್ನ ಒಂದು ಕಡೆ ಕೈಗೊಳ್ಳಾದ್ರೆ, ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಒಂದು ಆಗ್ರಹವನ್ನ ಮಾಡ್ತಲೇ ಇದ್ದಾರೆ. ಅಲ್ಲಿ ಪುಷ್ಕರಣಿ ಜಾಗ ಇತ್ತು, ಅದನ್ನು ಉತ್ಖನನ ಮಾಡಬೇಕು, ನಾವು ಪ್ರತಿಭಟನೆಯನ್ನು ಮಾಡೇ ಮಾಡ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಆದರೂ ಕೂಡ ಪೊಲೀಸರು ಎಲ್ಲವನ್ನು ಕೂಡ ಶಾಂತಿಯುತವಾಗಿ ಪರಿಹರಿಸುವಂತ ಒಂದು ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ವಿಜಯ್, ಸೊ ಈಗ ಸಂಜಯ್ ಏನು ಕರೆ ಕೊಟ್ಟಿದ್ರು ಅದು ಪ್ರತಿಭಟನೆಗಷ್ಟೇ ಸೀಮಿತ ಆಗಿದೆಯಾ? ಜೊತೆಗೆ ಈಗ ಬಿಜೆಪಿಯ ಶಾಸಕರು, ಹಿಂದೂಪರ ಸಂಘಟನೆಯ ಇತರೆ ಮುಖಂಡರು ಕೂಡ ಭಾಗಿಯಾಗಿದ್ದನ್ನು ನಾವು ನೋಡ್ತಾ ಇದ್ವಿ. ಏನು ಹೇಳ್ತಾರೆ ಅವರು? ವಿಜಯ್, ಪ್ರಮುಖವಾಗಿ ಏನಂತಂದ್ರೆ ಹಿಂದೂಪರ ಸಂಘಟನೆಗಳ ಪ್ರತಿಭಟನೆಗೆ ಕರೆ ಕೊಟ್ಟಿದ್ರು, ನಾವು ಆ ರಸ್ತೆಯನ್ನು ಹೊಡಿತೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ನಿಷೇಧಾಜ್ಞೆಯನ್ನ ಕೂಡ ಹೇರಲಾಗಿತ್ತು. ಆದರೂ ಕೂಡ ಪ್ರತಿಭಟನಾಕಾರರು ನಾವು ಏನು ಅಲ್ಲಿ ಹೋಗ್ತೇವೆ ಅನ್ನೋ ಮಾತುಗಳನ್ನ ಹೇಳ್ತಾ ಇರೋದು. ಈ ಹಿನ್ನೆಲೆಯಲ್ಲಿ ಅನೇಕ ಬಿಜೆಪಿಯ ಶಾಸಕರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು. ಶಾಸಕ ಮಹೇಶ್ ತೆಂಗಿನಕಾಯಿ ಭಾಗಿಯಾಗಿದ್ದಾರೆ, ಅರವಿಂದ್ ಬೆಲ್ಲದ ಭಾಗಿಯಾಗಿದ್ದಾರೆ, MLC ಪ್ರದೀಪ್ ಶೆಟ್ಟರ್ ಭಾಗಿಯಾಗಿದ್ದಾರೆ, ಬಿಜೆಪಿ ಮುಖಂಡ ಜಯತೀರ್ಥ ಕಟ್ಟಿ ಸೇರಿದಂತೆ ಅನೇಕ ಮುಖಂಡರು ಭಾಗಿಯಾಗಿರುವಂಥದ್ದು. ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಅವರೆಲ್ಲರೂ ಕೂಡ ಮಾತನಾಡ್ತಾ ಇರುವಂಥದ್ದು. ನಾವು ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ, ನಾವು ಯಾವುದೇ ಒಂದು ಸಮುದಾಯದ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇಲ್ಲ, ನಮ್ಮ ಪ್ರತಿಭಟನೆ ಪುಷ್ಕರಣಿ ಜಾಗದ ವಿಚಾರವಾಗಿ ಅನ್ನೋ ಮಾತುಗಳನ್ನ ಮಾತ್ರ ಹೇಳ್ತಾ ಇರೋದು. ಹೀಗಾಗಿ ಅವ್ರು ಯಾರು ಕೂಡ ಪ್ರತಿಕ್ರಿಯೆಗೆ ಸಿಗ್ತಾ ಇಲ್ಲ. ತಮ್ಮ ಪ್ರತಿಭಟನಾಕಾರನ ಉದ್ದೇಶಿಸಿ ಅವರೆಲ್ಲರೂ ಕೂಡ ಮಾತನಾಡ್ತಾ ಇರೋನಲ್ಲಿ ಸದ್ಯ ಮಾಧ್ಯಮಗಳು ಕೂಡ ಇನ್ನೂ ಯಾವುದೇ ರೀತಿಯ ಹೇಳಿಕೆಗಳನ್ನ ನೀಡ್ತಾ ಇಲ್ಲ. ಆದರೆ ಅವ್ರ ಉದ್ದೇಶ ಅಂತಂದ್ರೆ ನಮ್ಮ ಹೋರಾಟ ಯಾವುದೇ ರೀತಿಯಿಂದಲೂ ಕೂಡ ಯಾವುದೇ ಒಂದು ಸಮುದಾಯದ ವಿರುದ್ಧ ಅಲ್ಲ, ಬದಲಾಗಿ ಪುಷ್ಕರಣಿ ಜಾಗದ ವಿಚಾರಕ್ಕೆ ಮಾತ್ರ ನಮ್ಮ ಹೋರಾಟ ಇರುವಂಥದ್ದು. ಹೀಗಾಗಿ ಆ ಪುಷ್ಕರಣಿಯನ್ನ ತೆರವುಗೊಳಿಸಬೇಕು, ಅಲ್ಲಿ ಉತ್ಖನನ ಮಾಡಬೇಕು ಅನ್ನೋ ಒಂದು ಪ್ರಮುಖ ಬೇಡಿಕೆ ಇದೆ. ಆ ಬೇಡಿಕೆ ಈಡೇರುವವರೆಗೆ ನಾವು ಹೋರಾಟವನ್ನು ಸದ್ಯ ಕೈ ಬಿಡೋದಿಲ್ಲ ಅನ್ನೋ ಮಾತುಗಳನ್ನ ಪ್ರತಿಭಟನಾಕಾರರು ಹೇಳ್ತಾ ಇರುವಂಥದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಸಂಜಯ್. ಶಂಕರ